ಶ್ರೋತೃಗಳೇ ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ವಿಕ್ರಮಾದಿತ್ಯನಿಗೆ ಬೇತಾಳವು ಹೇಳಿದ 3ನೇ ಕಥೆಯನ್ನ ಕೇಳಿದ್ರಿ. ಈ ದಿನ ತ್ರಿವಿಕ್ರಮಸೇನ ಅಂದರೆ ವಿಕ್ರಮಾದಿತ್ಯ 4ನೇ ಸಾರಿ ಹೆಣವನ್ನ ಹೆಗಲ ಮೇಲೆ ಹಾಕಿಕೊಂಡು ಹೊರಟ. ಆಗ ಬೇತಾಳ ಮತ್ತೊಂದು ಕಥೆಯನ್ನ ಹೇಳೋಕೆ ಪ್ರಾರಂಭ ಮಾಡಿತು. ಆ ಕಥೆಯನ್ನ ಈಗ ನಾವು ಕೇಳೋಣ. ಶೋಭಾವತಿ ಅನ್ನೋ ಊರಿನಲ್ಲಿ ಶೂದ್ರಕ ಅನ್ನೋ ಶೂರನಾದ ರಾಜ ಇದ್ದ. ಒಂದು ದಿನ ಮಾಲವ ದೇಶದಿಂದ ವೀರವರ ಅನ್ನೋ ಬ್ರಾಹ್ಮಣ ಅವನ ಹತ್ತಿರ ಕೆಲ್ಸಕ್ಕೆ ಅಂತ ಬಂದ. ಆ ಬ್ರಾಹ್ಮಣನಿಗೆ ಧರ್ಮವತಿ ಎಂಬ ಹೆಂಡತಿಯು, ಸತ್ವವರ ಅನ್ನೋ ಮಗ ಹಾಗೂ ವೀರವತಿ ಅನ್ನೋ ಮಗಳು ಇರ್ತಾರೆ. ಅವರನ್ನ ಕರೆದುಕೊಂಡು ಕೈಯಲ್ಲಿ ಗುರಾಣಿ ಹಿಡಿದು ಸೊಂಟದಲ್ಲಿ ಕತ್ತಿಯನ್ನ ಸಿಕ್ಕಿಸಿಕೊಂಡು ಅವನು ರಾಜನನ್ನು ಕಂಡು ತನಗೆ ದಿನವೊಂದಕ್ಕೆ 500 ವರಹಗಳನ್ನು ಕೊಟ್ಟರೆ ತಾನು ಅವನ ಸೇವೆಯಲ್ಲಿ ಇರೋದಾಗಿ ಹೇಳಿದ. ಈತನ ಆಕಾರವನ್ನು ನೋಡಿದರೆ ಪೌರುಷವನ್ನು, ಔದಾರ್ಯವನ್ನ ಸೂಚಿಸ್ತಾ ಇತ್ತು. ಆದ್ದರಿಂದ ರಾಜ ಅವನು ಕೇಳಿದಷ್ಟು ಸಂಬಳ ಕೊಟ್ಟು ತನ್ನ ಹತ್ತಿರ ಕೆಲಸಕ್ಕೆ ಇಟ್ಟುಕೊಂಡ. ಇರೋರು 4 ಜನ. ಇವನಿಗೆ ಯಾಕೆ ಇಷ್ಟೊಂದು ಹಣ? ಏನು ದುರ್ವ್ಯಯ ಮಾಡ್ತಾನೋ ಅಥವಾ ಸದ್ವಿನಿಯೋಗ ಮಾಡ್ತಾನೋ ತಿಳಿದುಕೊಳ್ಳಬೇಕು ಅನ್ನೋ ಕುತೂಹಲದಿಂದ ರಾಜ ಅವನ ಮೇಲೆ ಗೂಢಾಚಾರರನ್ನ ನಿಯಮಿಸಿದ. ವೀರವರ ಬೆಳಿಗ್ಗೆ ಎದ್ದು ರಾಜನನ್ನ ಸಂದರ್ಶನ ಮಾಡಿ ಅರಮನೆಯ ಸಿಂಹದ್ವಾರದಲ್ಲಿ ಆಯುಧಪಾಣಿಯಾಗಿ ಮಧ್ಯಾಹ್ನದವರೆಗೂ ಕಾದಿರ್ತಾ ಇದ್ದ. ಅಂದಿನ ಸಂಬಳವನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಹೆಂಡತಿಗೆ ಊಟ ತಿಂಡಿಯ ವೆಚ್ಚಕ್ಕಾಗಿ 100 ವರಹಗಳನ್ನ ಕೊಟ್ಟ. ಬಟ್ಟೆ ಬರೆ ಅಲಂಕಾರಗಳಿಗಾಗಿ 100 ವರಹಗಳನ್ನ ವೆಚ್ಚ ಮಾಡಿದ. ಸ್ನಾನ ಮಾಡಿ ಶಿವಪೂಜೆ ವಿಷ್ಣು ಪೂಜೆಗಳಿಗಾಗಿ 100 ವರಹಗಳನ್ನ ವೆಚ್ಚ ಮಾಡಿ ಮಿಕ್ಕ 200 ಬ್ರಾಹ್ಮಣರಿಗೂ ದೀನರಿಗೂ ದಾನ ಮಾಡಿಬಿಟ್ಟ. ಅನಂತರ ಅಗ್ನಿ ಕಾರ್ಯಾದಿ ನಿತ್ಯ ಕರ್ಮಗಳನ್ನ ಮುಗಿಸಿಕೊಂಡು ಊಟ ಮಾಡಿ ರಾತ್ರಿ ಒಬ್ಬನೇ ಕತ್ತಿ ಹಿಡಿದು ಸಿಂಹದ್ವಾರವನ್ನು ಕಾಯೋಕೆ ನಿಂತುಕೊಂಡ. ಈ ದಿನಚರಿಯನ್ನ ಕೇಳಿ ರಾಜನಿಗೆ ಸಂತೋಷವಾಯಿತು. ಅವನಲ್ಲಿ ತುಂಬಾ ಗೌರವ ಬುದ್ಧಿ ಹುಟ್ಟಿತು. ಒಂದು ದಿನ ರಾತ್ರಿ ಜೋರಾದ ಮಳೆ ಸುರಿತಾ ಇತ್ತು. ಕಗ್ಗತ್ತಲೆ ಕವಿದಿತ್ತು. ಆಗ ರಾಜ ಉಪ್ಪರಿಗೆಯ ಮೇಲಿಂದ ಸಿಂಹದ್ವಾರದಲ್ಲಿ ಯಾರಿದ್ದೀರಿ ಅಂತ ಕೂಗಿದ. ವೀರವರನು ನಾನು ಅಂತ ಉತ್ತರ ಕೊಟ್ಟ. ರಾಜನಿಗೆ ಆಶ್ಚರ್ಯವಾಯಿತು. ಅಷ್ಟು ಹೊತ್ತಿಗೆ ದೂರದಲ್ಲಿ ಯಾರೋ ಹೆಂಗಸು ಅಳುವ ಸದ್ದು ಕೇಳಿತು. ಆಗ ಶೂದ್ರಕ ರಾಜ, ನನ್ನ ದೇಶದಲ್ಲಿ ದುಃಖಿತರಾಗಲಿ ದರಿದ್ರರಾಗಲಿ ದಿಕ್ಕೆಟ್ಟವರಾಗಲಿ ಯಾರೂ ಇಲ್ಲ. ಹಾಗಿದ್ದರೂ ಇದ್ಯಾರು ಅಳ್ತಾ ಇರಬಹುದು ಅಂತ ಚಿಂತಿಸಿ ವೀರವರನನ್ನ ಕರೆದು, ಅದು ಯಾರು ಅಳ್ತಾ ಇರೋರು, ಯಾಕೆ ಅಂತ ತಿಳಿದುಕೊಂಡು ಬಾ ಅಂತ ಆಜ್ಞೆ ಮಾಡಿದ. ಕೂಡಲೇ ಮಳೆ, ಗಾಳಿ, ಗುಡುಗು, ಮಿಂಚು ಒಂದನ್ನು ಲಕ್ಷಿಸದೆ ವೀರವರ ಕತ್ತಿ ಹಿಡಿದು ಹೊರಟೇ ಬಿಟ್ಟ. ಅದನ್ನು ನೋಡಿ ರಾಜ ಕರುಣೆಯಿಂದಲೂ ಕುತೂಹಲದಿಂದಲೂ ಕೂಡಿ ತಾನೂ ಕತ್ತಿ ಹಿಡಿದು ಅವನ ಹಿಂದೆಯೇ ಅವನಿಗೆ ತಿಳಿಯದ ಹಾಗೆ ಹೊರಟ. ಈ ವೀರವರ ಆ ಅಳುವಿನ ಧ್ವನಿಯನ್ನೇ ಹಿಡಿದು ಹೋಗುತ್ತಾ ಊರ ಹೊರಗೆ ಒಂದು ಕೊಳದ ಹತ್ತಿರಕ್ಕೆ ಹೋದ. ಅದರ ಮಧ್ಯದಲ್ಲಿ ಒಬ್ಬ ಹೆಂಗಸು ನಿಂತುಕೊಂಡು, ಹಾ ಶೂರ, ಹಾ ಕೃಪಾಳು, ಹೇ ತ್ಯಾಗಿ, ನಿನ್ನನ್ನ ಬಿಟ್ಟು ಹೇಗಿರಲಿ, ಎಲ್ಲಿರಲಿ ಅಂತ ಅಳ್ತಾ ಇದ್ಲು. ಅವಳನ್ನ ವೀರವರ ಪ್ರಶ್ನೆ ಮಾಡ್ತಾನೆ. ಅವಳು, ನಾನು ಭೂದೇವಿ, ನನಗೆ ಶೂದ್ರಕನು ಧರ್ಮಪತಿ. ಇಂದಿಗೆ 3ನೇ ದಿನ ಈ ರಾಜ ಮೃತನಾಗ್ತಾನೆ. ಅಂತಹ ಗಂಡನ ಕೈ ಹಿಡಿದು ಹೇಗೆ ಮತ್ತೊಬ್ಬನ ಕೈ ಹಿಡಿಯಲಿ, ಅದಕ್ಕೋಸ್ಕರ ಅಳ್ತಾ ಇದ್ದೇನೆ ಅಂತ ಉತ್ತರ ಕೊಟ್ಲು. ವೀರವರನು, ತಾಯಿ, ಪ್ರಭುವನ್ನು ಬದುಕಿಸಲು ಏನಾದರೂ ಉಪಾಯ ಉಂಟೆ ಅಂತ ಕೇಳ್ದ. ಆಗ ಭೂದೇವಿಯು, ಅದಕ್ಕೆ ಇರುವುದು ಒಂದೇ ಉಪಾಯ. ಈ ರಾಜನ ಕುಲದೇವತೆಯಾದ ಚಂಡಿಕಾದೇವಿಗೆ ನಿನ್ನ ಮಗನಾದ ಸತ್ವವರನನ್ನ ಬಲಿ ಕೊಟ್ಟರೆ ಅವನು ಇನ್ನೂ 100 ವರ್ಷ ಬದುಕ್ತಾನೆ. ಅದನ್ನು ಮಾಡೋ ಹಾಗಿದ್ರೆ ಈಗ್ಲೇ ಮಾಡ್ಬೇಕು ಅಂತ ಹೇಳಿದ್ಲು. ವೀರವರನು ಆಗಲಿ ಅನ್ನೋ ಉತ್ತರ ಕೊಟ್ಟು ಮನೆಗೆ ಹೋಗಿ ಹೆಂಡತಿಯನ್ನು ಮಗನನ್ನು ಎಬ್ಬಿಸಿ ಅವರಿಗೆ ಈ ವಿಷಯವನ್ನೆಲ್ಲ ತಿಳಿಸ್ದ. ಮಗ ಸ್ವಲ್ಪವೂ ಅಳಕದೆ, ಅಪ್ಪ, ನನ್ನ ಪ್ರಾಣದಿಂದ ರಾಜ ಉಳಿಯೋದಾದ್ರೆ ನಾನು ಕೃತಾರ್ಥನಾದೆ. ಅವನ ಅನ್ನದ ಋಣ ಹರಿದಂತಾಗತ್ತೆ. ಆದ್ದರಿಂದ ಏಕೆ ತಡ ಅಂತ ಹೇಳ್ದ. ವೀರವರನು ಮಗನನ್ನು ಧರ್ಮವತಿಯು ಮಗಳನ್ನೂ ಎತ್ತಿಕೊಂಡು ಚಂಡಿಕಾ ದೇವಿಯ ದೇವಸ್ಥಾನಕ್ಕೆ ಹೊರಟ್ರು. ರಾಜ ಕೂಡ ಅವರ ಹಿಂದೆಯೇ ಹೋದ. ವೀರವರ ಮಗನನ್ನು ದೇವಸ್ಥಾನದಲ್ಲಿ ಇಳಿಸಿದ ಮೇಲೆ ದೇವಿಗೆ ಕೈಮುಗಿದು, ತಾಯಿ, ಇಗೋ ಈ ತಲೆಯನ್ನ ಅರ್ಪಿಸ್ತೇನೆ. ಅದರಿಂದ ಶೂದ್ರಕ ರಾಜ ಇನ್ನು 100 ವರ್ಷ ನಿರಾತಂಕವಾಗಿ ರಾಜ್ಯವಾಳುವ ಹಾಗೆ ಆಗಲಿ ಅಂತ ಹೇಳಿದ.
ವೀರವರನು ಅವನ ತಲೆಯನ್ನ ಕತ್ತರಿಸಿ ದೇವಿಗೆ ಬಲಿ ಅರ್ಪಿಸಿದ. ಕೂಡಲೇ ವೀರವರ, ನಿನ್ನಂತ ಸ್ವಾಮಿ ಭಕ್ತರು ಇನ್ನು ಉಂಟೆ? ಇದ್ದ ಒಬ್ಬನೇ ಮಗನನ್ನ ಬಲಿ ಕೊಟ್ಟು ಶೂದ್ರಕನ ಪ್ರಾಣವನ್ನು ರಾಜ್ಯವನ್ನು ಉಳಿಸಿಕೊಟ್ಟೆಯಲ್ಲ ಅಂತ ಆಕಾಶವಾಣಿ ಆಯಿತು. ಆಗ ವೀರವತಿ ಅಣ್ಣನ ದೇಹದ ಮೇಲೆ ಬಿದ್ದು ಅವನ ತಲೆಯನ್ನ ಅಪ್ಪಿಕೊಂಡು ಎದೆಯೊಡೆದು ಪ್ರಾಣ ಬಿಟ್ಲು. ಧರ್ಮವತಿಯು ಗಂಡನನ್ನ ಕುರಿತು, ದೊರೆಗೆ ಯಾವುದು ಶ್ರೇಯಸ್ಸೋ ಅದನ್ನ ನಡೆಸಿ ಆಯಿತು. ಈ ಅರಿಯದ ಹುಡುಗಿ ಅಣ್ಣ ಸತ್ತ ದುಃಖದಿಂದ ಪ್ರಾಣ ಬಿಟ್ಟು ಇಂಥ 2 ಮಕ್ಕಳನ್ನು ಕಳೆದುಕೊಂಡು ನಾನು ಬದುಕಿರಲು ಸಾಧ್ಯ ಇಲ್ಲ. ಎಲ್ಲಕ್ಕೂ ಮೊದಲೇ ನನ್ನ ತಲೆ ಕೊಡಬೇಕಾಗಿತ್ತು. ಆದ್ರೆ ದೇವಿಗೆ ಅದು ಬೇಕಾಗಲಿಲ್ಲ. ಹೋಗಲಿ, ಈಗ ಅನುಮತಿ ಕೊಟ್ಟರೆ ನಾನು ಮಕ್ಕಳ ದೇಹದೊಡನೆ ಅಗ್ನಿ ಪ್ರವೇಶ ಮಾಡ್ತೇನೆ ಎಂದ್ಲು. ವೀರವರ, ಹಾಗೆಯೇ ಮಾಡು. ಇತರರು ಪ್ರಾಣ ಕೊಟ್ಟು ಈ ಕೆಲಸ ಆಗೋ ಹಾಗಿದ್ರೆ ನಾನು ಸುಮ್ನೆ ಇರ್ತಾ ಇದ್ನೆ ಅಂತ ಹೇಳಿ ಕಟ್ಟಿಗೆಯನ್ನ ಕೂಡಿ ಹಾಕಿ ಅಗ್ನಿ ಹೊತ್ತಿಸಿದ. ಮಕ್ಕಳ ಹೆಣಗಳನ್ನು ಅದರಲ್ಲಿ ಹಾಕಿ ಹೆಂಡತಿಯು ಗಂಡನಿಗೂ ಚಂಡಿಗೂ ನಮಸ್ಕರಿಸಿ ಅದರೊಳಗೆ ಬಿದ್ದು ಪ್ರಾಣ ಒಪ್ಪಿಸಿದ್ಲು. ವೀರವರನು ರಾಜಕಾರ್ಯ ನೆರವೇರಿತು, ಅನ್ನದ ಋಣ ಕೂಡ ತೀರಿತು. ನಾನು ಈಗ ಒಬ್ಬನೇ ಉಳಿದುಕೊಂಡು ಏನು ಮಾಡ್ಲಿ? ಆದ್ದರಿಂದ ನನ್ನನ್ನೂ ದೇವಿಗೆ ಅರ್ಪಿಸಿಕೊಂಡು ಅವಳನ್ನ ಸಂತೋಷ ಪಡಿಸ್ತೇನೆ ಅಂತ ಯೋಚನೆ ಮಾಡಿ ತನ್ನ ಕತ್ತಿಯಿಂದ ತನ್ನ ಕತ್ತನ್ನ ಕತ್ತರಿಸಿಕೊಳ್ತಾನೆ. ಇದೆಲ್ಲವನ್ನೂ ನೋಡ್ತಾ ಇದ್ದ ಶೂದ್ರಕ ಮಹಾರಾಜನಿಗೆ ತುಂಬಾ ದುಃಖವೂ ಆಶ್ಚರ್ಯವೂ ಆಗಿ, ಅಯ್ಯೋ, ಈತ ನನಗೋಸ್ಕರ ಎಂತಹ ಕೆಲಸವನ್ನ ಮಾಡಿಬಿಟ್ಟ, ಇಂಥದ್ದನ್ನ ಹಿಂದೆ ಕಂಡಿಲ್ಲ ಕೇಳಿಲ್ಲ. ಈ ಉಪಕಾರಕ್ಕೆ ಸದೃಶ್ಯವಾಗೋ ಹಾಗೆ ನಾನು ನಡೆದುಕೊಳ್ಳದಿದ್ರೆ ನಾನು ಎಂತಹ ರಾಜ, ನಾನು ಒಂದು ಪಶು ಅನ್ನಿಸ್ಕೊಳ್ಳೋದಿಲ್ವೇ ಅಂದುಕೊಂಡು ಕತ್ತಿ ಹಿಡಿದು ದೇವಿಯ ಹತ್ತಿರ ನಿಂತು, ತಾಯಿ, ಇಗೋ ನಿನ್ನ ಭಕ್ತನಾದ ನನ್ನ ತಲೆಯನ್ನ ಒಪ್ಪಿಸಿಕೊ. ಅದರಿಂದ ಪ್ರಸನ್ನಳಾಗಿ ನನಗೋಸ್ಕರ ಜೀವ ಕೊಟ್ಟ ಈ ಬ್ರಾಹ್ಮಣನನ್ನು ಅವನ ಸಂಸಾರವನ್ನು ಬದುಕಿಸು ಅಂತ ಕೊರಳಿಗೆ ಕತ್ತಿಯನ್ನು ಹಾಕಿದನೋ ಇಲ್ಲವೋ. ಆಗ, ಅಯ್ಯ, ಸಾಹಸ ಮಾಡಬೇಡ, ನಿನ್ನ ಈ ಗುಣದಿಂದ ನನಗೆ ಸಂತೋಷವಾಯಿತು. ವೀರವರನು ಅವನ ಹೆಂಡತಿ ಮಕ್ಕಳು ಜೀವ ಪಡೆದು ಎದ್ದು ಬರಲಿ ಅನ್ನೋ ಅಶರೀರವಾಣಿ ಆಗತ್ತೆ. ಸತ್ತವರೆಲ್ಲರೂ ಎದ್ದು ಬಂದರು. ಅದನ್ನ ನೋಡಿ ರಾಜನಿಗೆ ಆನಂದದಿಂದ ಕಣ್ಣೀರು ಬಂತು. ವೀರವರನು ಹೆಂಡತಿ ಮಕ್ಕಳನ್ನ ನೋಡಿ, ಇದೇನು, ನೀವೆಲ್ಲ ಸುಟ್ಟು ಬೂದಿಯಾಗಿರಲಿಲ್ಲವೇ? ನಾನು ಕೂಡ ತಲೆ ಕತ್ತರಿಸಿಕೊಂಡೆನಲ್ಲ, ಹೇಗೆ ಬದುಕಿದ್ದೇನೆ? ಇದೇನು ಭ್ರಾಂತಿಯೋ ದೇವಿಯ ಅನುಗ್ರಹವೋ ಅಂತ ಹೇಳಿ ದೇವಿಯ ಅನುಗ್ರಹವೇ ಇರಬೇಕೆಂದು ಅವಳಿಗೆ ನಮಸ್ಕಾರ ಮಾಡ್ದ. ಹೆಂಡತಿ ಮಕ್ಕಳನ್ನ ಮನೆಗೆ ಕರೆದುಕೊಂಡು ಹೋಗಿ ಬಿಟ್ಟು ಮತ್ತೆ ಸಿಂಹದ್ವಾರದಲ್ಲಿ ಹೋಗಿ ನಿಂತ. ಶೂದ್ರಕ ಮಹಾರಾಜ ಕೂಡ ಅವನಿಗೆ ಕಾಣದಂತೆ ಅರಮನೆಗೆ ಹೋಗಿ ಉಪ್ಪರಿಗೆಯಿಂದ ಸಿಂಹದ ಬಾಗಿಲಲ್ಲಿ ಯಾರಿದ್ದೀರಿ ಅಂತ ಕೂಗಿದ. ವೀರವರ, ನಾನಿದ್ದೇನೆ ಪ್ರಭು. ತಮ್ಮ ಅಪ್ಪಣೆಯಂತೆ ಆ ಹೆಂಗಸನ್ನ ಹುಡುಕಿಕೊಂಡು ಹೋದೆ. ಅವಳು ಯಾರೋ ರಾಕ್ಷಸಿಯಂತೆ ಕಣ್ಣಿಗೆ ಬಿದ್ದು ಮಾಯವಾಗಿ ಹೋದಳು ಅಂತ ಹೇಳ್ಬಿಟ್ಟ. ಆದ್ದರಿಂದ ರಾಜ, ಆಹಾ, ಈತನದು ಏನು ಗಾಂಭೀರ್ಯ, ಏನು ಧೈರ್ಯ, ಎಷ್ಟು ಔದಾರ್ಯ! ಉದಾತ್ತ ಸ್ವಭಾವದವರು ಅನನ್ಯ ಸಾಧಾರಣವಾದ ಕಾರ್ಯ ಮಾಡಿಯೂ ಅದನ್ನ ಬಾಯಿಂದ ಹೇಳಿಕೊಳ್ಳೋದಿಲ್ಲ ಅಂತ ಯಾವ ಮಾತನ್ನೂ ಆಡದೆ ಅರಮನೆಯೊಳಕ್ಕೆ ಹೋಗಿ ಆ ರಾತ್ರಿಯನ್ನ ಕಳೆದ. ಮರುದಿನ ಬೆಳಿಗ್ಗೆ ವೀರವರ ಎಂದಿನಂತೆ ದರ್ಶನ ತೆಗೆದುಕೊಳ್ಳಲು ಬಂದಾಗ ರಾಜನು ಆ ರಾತ್ರಿಯ ವೃತ್ತಾಂತವನ್ನೆಲ್ಲ ಮಂತ್ರಿಗಳಿಗೆ ವರ್ಣಿಸಿ ಹೇಳಿದ. ಅವರೆಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ ಹೋದರು. ಆಮೇಲೆ ವೀರವರನಿಗೆ ಕರ್ನಾಟಕದಿಂದ ಕೂಡಿದ ಲಾಟ ದೇಶದಲ್ಲಿ ರಾಜ್ಯಾಧಿಕಾರವನ್ನ ಕೊಟ್ಟ. ಇಬ್ಬರು ಸುಖವಾಗಿದ್ದರು. ಹೀಗೆ ಕತೆ ಹೇಳಿ ಬೇತಾಳ, ಮಹಾರಾಜ, ಇವರಲ್ಲಿ ಯಾರು ಹೆಚ್ಚಿನ ವೀರರು ಹೇಳು, ಹೇಳದಿದ್ದರೆ ನಿನ್ನ ತಲೆ ಒಡೆದು ಹೋಗುತ್ತೆ ಅಂತ ಹೇಳ್ತು. ರಾಜ, ಇವರಲ್ಲೆಲ್ಲ ಶೂದ್ರಕ ಮಹಾರಾಜನೇ ಹೆಚ್ಚಿನ ವೀರ ಅಂತ ಹೇಳಿದ. ಬೇತಾಳ, ಯಾಕೆ, ವೀರವರ ಅಲ್ವೇ? ಅವನಿಗಿಂತ ಹೆಚ್ಚಿನ ವೀರ ಪ್ರಪಂಚದಲ್ಲಿ ಯಾರು ಹುಟ್ಟಲೇ ಇಲ್ಲ. ಅವನ ಹೆಂಡತಿ ಏನು ಕಡಿಮೆ? ಹೆಂಗಸಾಗಿ ಕಣ್ಣೆದುರಿಗೆ ತನ್ನ ಮಗನನ್ನ ಕೈಯಾರ ಕೊಲ್ಲಿಸಲು ಯಾವಳು ಒಪ್ತಾಳೆ? ಸತ್ವವರ ತಾನೇ ಏನು? ಅಂತ ಚಿಕ್ಕ ಹುಡುಗನಿಗೆ ಅದೆಷ್ಟು ಸತ್ವ ಎಲ್ಲಿ ಬರಬೇಕು? ಇವರನ್ನೆಲ್ಲಾ ಬಿಟ್ಟು ಶೂದ್ರಕನನ್ನು ಹೊಗಳುತ್ತಿದ್ದೀಯಲ್ಲ ಅಂತ ಬೇತಾಳ ಕೇಳ್ತು. ರಾಜ, ಹಾಗಲ್ಲ. ವೀರವರನು ತಾನು ತನ್ನ ಹೆಂಡತಿ ಮಕ್ಕಳು ಎಲ್ಲರಿಂದಲೂ ತನ್ನ ಒಡೆಯನನ್ನ ರಕ್ಷಿಸುತ್ತೇನೆ ಅಂತ ವ್ರತ ಕೈಗೊಂಡಿದ್ದ. ಅವನ ಹೆಂಡತಿ ಸತ್ಕುಲ ಪ್ರಸೂತೆ, ಸಾಧ್ವಿ. ಅಂತಹವಳು ಗಂಡನ ಮಾರ್ಗ ಹಿಡಿಯೋದಕ್ಕಿಂತ ಹೆಚ್ಚಿನ ಧರ್ಮ ಏನಿರತ್ತೆ?
ಅವರ ಮಕ್ಕಳು ಅವರಂತೆ ತಾನೇ ಆಗ್ತಾರೆ. ನೂಲಿನಂತೆ ಸೀರೆ. ಅದೇ ರೀತಿ ಪ್ರಾಣ ಕೊಟ್ಟು ರಾಜನನ್ನು ರಕ್ಷಿಸಿದ ಸೇವಕನಿಗಾಗಿ ತನ್ನ ದೇಹವನ್ನು ಅರ್ಪಿಸಿದ ಶೂದ್ರಕ ರಾಜನದೇ ಅತಿಶಯ ಅಂತ ಉತ್ತರ ಕೊಟ್ಟ. ಹೀಗೆ ರಾಜ ಮಾತನಾಡಿ ಬಿಟ್ಟಿದ್ದರಿಂದ ಬೇತಾಳ ರಾಜನ ಹೆಗಲಿನಿಂದ ಮಾಯವಾಗಿ ಮತ್ತೆ ಮೊದಲಿದ್ದ ಸ್ಥಳಕ್ಕೆ ಹೋಗಿಬಿಡುತ್ತೆ. ಶ್ರೋತೃಗಳೇ, ಈ ಕಥೆಯನ್ನ ಕೇಳಿದ್ರಿ ಅಲ್ವಾ? ಮುಂದಿನ ಬಾರಿ ಮತ್ತೊಂದು ಕಥೆಯೊಡನೆ ನಿಮ್ಮನ್ನ ಭೇಟಿಯಾಗ್ತೇನೆ. ಧನ್ಯವಾದಗಳು.